ಹೌದು, ನಾಳೆ ಧ್ರುವ ಯೋಗ, ಗಜಕೇಸರಿ ಯೋಗ, ವೃದ್ಧಿ ಯೋಗದ ಜೊತೆಗೆ ಇನ್ನು ಅನೇಕ ಶುಭ ಸಂಯೋಜನೆಯು ರೂಪುಗೊಳ್ತಾ ಇದೆ. ಇದು ನಾಳೆಯ ಮಹತ್ವವನ್ನ ಇನ್ನಷ್ಟು ಹೆಚ್ಚಿಸಿದೆ. ಹೌದು, ಕೆಲ ರಾಶಿಗಳು ನಾಳೆ ರೂಪುಗೊಳ್ಳುವ ಶುಭ ಯೋಗದ ಪ್ರಯೋಜನವನ್ನ ಪಡಿತವೆ. ಈ ರಾಶಿಗಳ ಜೊತೆಗೆ ಕೆಲವು ಜ್ಯೋತಿಷ್ಯದ ಪ್ರಕಾರ ರಾಶಿಗೆ ಅನುಗುಣವಾಗಿ ಈ ಸಣ್ಣ ಪರಿಹಾರ ಮಾಡಿದ್ರೆ ಸಾಕು, ನಿಮ್ಮ ಜಾತಕದಲ್ಲಿ ಚಂದ್ರ ದೇವನ ಸ್ಥಾನವು ಬಲಗೊಳ್ಳುತ್ತದೆ ಮತ್ತು ಶಿವನ ಕೃಪೆಗೆ ಪಾತ್ರರಾಗ್ತೀರಿ. ಹಾಗಾದ್ರೆ ನಾಳೆ ಯಾವ ರಾಶಿಗಳಿಗೆ ಅದೃಷ್ಟ ಒಲಿಯಲಿದೆ ತಿಳಿಯೋಣ. ವಿಡಿಯೋವನ್ನ ಕೊನೆವರೆಗೂ ನೋಡಿ. ಹಾಗೆ ಜ್ಯೋತಿಷ್ಯ ಗುರು ಹಿರಿಯರ ಆಚಾರ ವಿಚಾರ ಆಚರಣೆಗಳ ಮೇಲೆ ನಂಬಿಕೆ ಇದ್ರೆ ತಪ್ಪದೆ ಒಂದು ಲೈಕ್ ಮಾಡಿ ಮತ್ತು ಆ ಭಗವಂತನ ಆಶೀರ್ವಾದ ನಮ್ಮ ಮೇಲೆ ಸದಾ ಇರ್ಲಿ ಅಂತ ಓಂ ಭಗವತೆ ವಾಸುದೇವಾಯ ನಮಃ ಅಂತ ಕಮೆಂಟ್ ಮಾಡಿ. ಆ ಭಗವಂತನ ಆಶೀರ್ವಾದ ನಮ್ಮ ಮೇಲೆ ಇದ್ರೆ ಯಾವುದೇ ಕಷ್ಟ ಕಾರ್ಪಣ್ಯಗಳು ಹತ್ತಿರವೂ ಸುಳಿಯಲ್ಲ. ಹೌದು, ನಾಳೆ ಶುಭ ಯೋಗವನ್ನ ಪಡೆಯುತ್ತಿರುವ ಮೊದಲನೇ ರಾಶಿ ವೃಷಭ ರಾಶಿ. ಹೌದು, ನಾಳೆ ವೃಷಭ ರಾಶಿಗೆ ಸೇರಿದ ಜನರಿಗೆ ಬಹಳ ಶುಭ ಮತ್ತು ಲಾಭದಾಯಕವಾಗಿರಲಿದೆ. ನಾಳೆ ನೀವು ನಿಮ್ಮ ಎಲ್ಲ ಅಪೂರ್ಣ ಕೆಲಸಗಳನ್ನ ಸುಲಭವಾಗಿ ಪೂರ್ಣಗೊಳಿಸಿ. ಇದರಿಂದ ಕೆಲಸದಲ್ಲಿ ಉತ್ತಮ ಸ್ಥಿತಿ ನಿರ್ಮಾಣಗೊಳ್ಳುತ್ತದೆ. ನಾಳೆ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಉತ್ತಮ ದಿನ ಆಗಲಿದೆ ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಅದೃಷ್ಟದ ಸಂಪೂರ್ಣ ಬೆಂಬಲದಿಂದ ಲಾಭವನ್ನ ಪಡಿತೀರಿ. ಹೌದು, ವ್ಯಾಪಾರಸ್ಥರಿಗೆ ನಾಳೆ ಹೆಚ್ಚಿನ ಲಾಭ ದೊರಕುವ ವಿಶೇಷ ಅವಕಾಶ ಇದೆ. ಒಟ್ಟಿನಲ್ಲಿ ನಾಳೆ ನಿಮಗೆ ಶುಭ ಫಲಿತಾಂಶ ಸಿಗಲು ಮತ್ತು ಕೆಟ್ಟ ದೃಷ್ಟಿ ದೂರವಾಗಲು ವೃಷಭ ರಾಶಿಯ ಜನರು ಪರಿಹಾರದ ರೂಪದಲ್ಲಿ ಬೆಳಿಗ್ಗೆ ಶಿವನಿಗೆ ಹಾಲಿನಿಂದ ಅಭಿಷೇಕ ಮಾಡಬೇಕು. ಇನ್ನು ಕಟಕ ರಾಶಿಗೆ ಸೇರಿದ ಜನರಿಗೆ ನಾಳೆ ವಿಶೇಷವಾಗಿ ಉತ್ತಮವಾಗಿರುತ್ತದೆ. ಹೌದು, ನಾಳೆ ನಿಮ್ಮ ಕೆಲಸದ ಶೈಲಿ ಮತ್ತು ಬುದ್ಧಿವಂತಿಕೆಯ ನಡೆಯಿಂದ ಯಾವುದೇ ಕೆಲಸದಲ್ಲಿ ಹೆಚ್ಚಿನ ಲಾಭ ದೊರಕುವ ಸಂಭವ ಇದೆ. ವ್ಯವಹಾರಕ್ಕೆ ಸಂಬಂಧಿಸಿದಂತೆ ನಾಳೆ ನಿಮ್ಮ ವ್ಯವಹಾರವನ್ನ ವಿಸ್ತರಿಸಲು ಉತ್ತಮ ಅವಕಾಶ ಲಭಿಸುವುದು. ಜೊತೆಗೆ ಕೆಲಸದ ಕ್ಷೇತ್ರಕ್ಕೆ ಸಂಬಂಧಿಸಿದ ಅಪೂರ್ಣ ಕೆಲಸಗಳು ನಾಳೆ ಪೂರ್ಣಗೊಳಿಸಲು ಒಳ್ಳೆಯ ಸಮಯ ಸಿಗಲಿದೆ. ಸದುಪಯೋಗ ಮಾಡಿಕೊಳ್ಳಿ. ಇಷ್ಟೇ ಅಲ್ಲ, ನಾಳೆ ಕೆಲಸ ಕಾರ್ಯಗಳು ಸಂಪೂರ್ಣವಾಗಿ ಯಶಸ್ವಿಯಾಗಲು ಪರಿಹಾರವಾಗಿ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಲಕ್ಷ್ಮೀ ದೇವಿಯ ಪೂಜೆಯನ್ನ ಮಾಡಬೇಕು ಮತ್ತು ಶ್ರೀಲಕ್ಷ್ಮಿ ಸ್ತೋತ್ರವನ್ನ ಪಠಿಸಬೇಕು. ಇನ್ನು ಕನ್ಯಾ ರಾಶಿಗೆ ಸೇರಿದ ಜನರು ನಾಳೆ ತಾಳ್ಮೆಯಿಂದ ಇದ್ರೆ 100% ಎಲ್ಲ ರೀತಿಯಲ್ಲೂ ಉತ್ತಮ ದಿನವಾಗಿರುತ್ತದೆ. ನಾಳೆ ನಿಮ್ಮ ಚಿಂತೆ ಹಾಗೂ ಸಮಸ್ಯೆಗಳನ್ನ ದೂರ ಮಾಡಲು ಒಳ್ಳೆಯ ಅವಕಾಶ ಇದೆ. ನಿಮ್ಮ ಪ್ರಭಾವ ಹಾಗೂ ಗೌರವ ಖ್ಯಾತಿ ಹೆಚ್ಚಾಗೋದ್ರ ಜೊತೆಗೆ ನಾಳೆ ಅದೃಷ್ಟದ ಬೆಂಬಲದಿಂದ ಲಾಭ ದೊರಕುವ ಅವಕಾಶ ಇದೆ. ಹೌದು, ನಿಮಗೆ ನಾಳೆ ಸುಖ ಸಮೃದ್ಧಿ ಪ್ರಾಪ್ತಿಯಾಗುವ ಯೋಗ ಇದೆ. ನಿಮಗೆ ನಾಳೆ ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗಬೇಕಾದ್ರೆ ನೀವು ನಾಳೆ ಬ್ರಾಹ್ಮಿ ಮುಹೂರ್ತದಲ್ಲಿ ಗಣಪತಿಗೆ ಗರಿಕೆಯನ್ನ ಅರ್ಪಣೆ ಮಾಡಬೇಕು ಮತ್ತು ಪ್ರಸಾದವನ್ನ ಅರ್ಪಿಸಬೇಕು. ಏನು ಮಕರ ರಾಶಿ, ಈ ರಾಶಿಯವರಿಗೆ ನಾಳೆ ಉತ್ತಮ ಅವಕಾಶಗಳು ಪ್ರಾಪ್ತಿಯಾಗಲಿವೆ. ಯಾವುದಾದ್ರೂ ಕೆಲಸ ಬಹಳ ಸಮಯದಿಂದ ಅಪೂರ್ಣಗೊಂಡಿದ್ರೆ ನಾಳೆ ಅದು ಪೂರ್ಣಗೊಳ್ಳಲು ಒಳ್ಳೆಯ ಅವಕಾಶ ಇದೆ. ಇಷ್ಟೇ ಅಲ್ಲ, ಅದೃಷ್ಟದ ಬೆಂಬಲದಿಂದ ಲಾಭ ಪಡೆಯುವ ಅವಕಾಶ ಕೂಡ ಇದೆ ಮತ್ತು ನಾಳೆ ಅದೃಷ್ಟದ ಬೆಂಬಲದೊಂದಿಗೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಉತ್ತಮ ಲಾಭ ದೊರಕುವ ಅವಕಾಶ ಇದೆ. ನಿಮ್ಮ ನಡತೆಯಿಂದ ಪ್ರೀತಿಯ ಜೀವನ ಮತ್ತು ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತೆ ನಾಳೆ ಉತ್ತಮ ದಿನವಾಗಿರುವುದು. ನಾಳೆ ಪರಿಹಾರಕ್ಕಾಗಿ ಮಕರ ರಾಶಿಯ ಜನರು ಬೆಳಿಗ್ಗೆ ಲಕ್ಷ್ಮೀ ದೇವಿಯನ್ನ ಪೂಜಿಸಿ ಓಂ ಲಕ್ಷ್ಮೀ ನಾರಾಯಣಾಯ ನಮಃ ಅಂತ 21 ಬಾರಿ ಮಂತ್ರ ಪಠಿಸಿ. ಇದರಿಂದ ಉತ್ತಮ ಲಾಭದ ದಿನವಾಗಿರುತ್ತದೆ. ಇನ್ನು ಕುಂಭ ರಾಶಿಯವರಿಗೆ ನಾಳೆ ಅದೃಷ್ಟದ ಬೆಂಬಲದಿಂದಾಗಿ ಶುಭ ಮತ್ತು ಲಾಭದಾಯಕವಾದ ದಿನವಾಗಿರುತ್ತದೆ. ಒಳ್ಳೆಯ ಅನುಭವ ಪಡೆಯುವ ಅವಕಾಶ ಇದೆ. ನಿಮಗೆ ಸಹೋದ್ಯೋಗಿಗಳಿಂದ ಸ್ನೇಹಿತರ ಸಹಾಯದಿಂದ ಪ್ರಯೋಜನವನ್ನ ಪಡೆದುಕೊಳ್ತೀರಾ. ಕೆಲಸ ಕಾರ್ಯಗಳಲ್ಲಿ ನಾಳೆ ನಿಮ್ಮ ಪ್ರಯತ್ನಗಳು ಉತ್ತಮವಾಗಿದ್ರೆ ಅದೃಷ್ಟದ ಬೆಂಬಲದಿಂದ ದೊಡ್ಡ ಅವಕಾಶಗಳನ್ನ ಪಡಿತೀರಿ ಹಾಗೂ ವ್ಯಾಪಾರ ವ್ಯವಹಾರಗಳಲ್ಲಿ ಯಶಸ್ಸನ್ನ ಗಳಿಸ್ತೀರಿ. ಹಾಗೆ ವೈವಾಹಿಕ ಜೀವನವು ನಾಳೆ ಸುಖಮಯ ದಿನವಾಗಿರುತ್ತೆ. ಒಟ್ನಲ್ಲಿ ನಾಳೆ ನಿಮ್ಗೆ ಅನುಕೂಲಕರ ದಿನವಾಗಿರಲು ನೀವು ನಾಳೆ ಬೆಳಗ್ಗೆ ಶಿವನಿಗೆ ಶುದ್ಧವಾದ ನೀರಿನ ಅಭಿಷೇಕವನ್ನ ಮಾಡಬೇಕು. ಧನ್ಯವಾದಗಳು.